ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಮಲ್ಲು ಬೀರ್ನೂರ್ ಚಾನಲ್. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಶೇಷ ತರಗತಿ ಏನಪ್ಪ ಅಂತಂದರೆ ದೆಹಲಿ ಸುಲ್ತಾನರು. ಈ ದೆಹಲಿ ಸುಲ್ತಾನರು ನೋಡೋಕ್ಕಿಂತ ಮುಂಚಿತವಾಗಿ ನಾವು ಮೊದಲೇದಾಗಿ ಈ ಮಧ್ಯಯುಗನ ಭಾರತ ಇತಿಹಾಸದಲ್ಲಿ ಅರಬ್ಬರ ಒಂದು ಆಗಮನ ನೋಡ್ಕೊಂಡ್ವಿ, ಅಜ್ಜಾಜನ ಒಂದು ನೀತಿ ನೋಡ್ಕೊಂಡ್ವಿ. ಅಜ್ಜಾಜ ಭಾರತ ಮೇಲೆ ದಾಳಿ ಮಾಡಿ ಭಾರತ ರಾಜ್ಯನನ್ನು ಸೋಲಿಸಿದರು ಕೂಡ ಯಾವುದೇ ಒಂದು ಯುದ್ಧವನ್ನು ಮಾಡದೆ ಪರಿಮಳದೇವಿ ಮತ್ತು ಸೂರ್ಯದೇವಿ ಇಬ್ಬರು ಯುದ್ಧವನ್ನು ಮಾಡದೆ ತನ್ನ ಸೈನಿಕರನ್ನ ಸೋಲಿಸಿದರು, ಅಜ್ಜಾಜನ ಒಂದು ಸೈನಿಕರನ್ನ ಸೋಲಿಸಿದರು. ಅದಾದ ನಂತರ ಏನಪ್ಪ ಅಂದರೆ ತುರ್ಕರ ದಾಳಿಗಳು ನೋಡಿದ್ವಿ. ತುರ್ಕರ ದಾಳಿಯಲ್ಲಿ ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿಯ ಒಂದು ದಾಳಿಗಳು ನೋಡ್ಕೊಂಡ್ವಿ. ಈ ಮೊಹಮ್ಮದ್ ಗಜ್ನಿ ತಾತ್ಕಾಲಿಕ ಒಂದು ದಾಳಿ ಮಾಡಿದ್ರೆ ಮೊಹಮ್ಮದ್ ಗೋರಿ ಶಾಶ್ವತ ಕಲ್ಪನೆಯನ್ನು ಹೊಂದ್ಕೊಂಡಿದ್ದ, ಶಾಶ್ವತವಾಗಿ ಸಾಮ್ರಾಜ್ಯವನ್ನು ಕಟ್ಟಬೇಕಂತೇಳಿ ಮೊಹಮ್ಮದ್ ಗೋರಿ ಒಂದು ಅಧ್ಯಯನವನ್ನು ಮಾಡ್ಕೊಂಡಿದ್ದ. ಆದರೆ ಮೊಹಮ್ಮದ್ ಗಜ್ನಿ 17 ಬಾರಿ ಭಾರತ ಮೇಲೆ ದಾಳಿ ಮಾಡಿ ಅಪಾರ ಪ್ರಮಾಣದ ಸಂಪತ್ತನ್ನು ತೆಗೆದುಕೊಂಡು ಹೋದ. ಅದರಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ದಾಳಿ ಅಂತಂದರೆ 1226ರಲ್ಲಿ ಎಲ್ಲಪ್ಪ ಅಂದರೆ ಸೋಮನಾಥ ದೇವಾಲಯದ ಮೇಲಿನ ದಾಳಿ. ಅಪಾರ ಪ್ರಮಾಣದ ಸಂಪತ್ತನ್ನು ತೆಗೆದುಕೊಂಡು ಹೋದ. ಆದರೆ ಅದೇ ಒಂದು ವಿಚಾರ ಏನಂತಂದರೆ 1015ರಲ್ಲಿ ಜಮ್ಮು ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾನೆ ಯಾರೋ ಮೊಹಮ್ಮದ್ ಗಜ್ನಿ. ಜಮ್ಮು ಕಾಶ್ಮೀರ ಆಳ್ವಿಕೆ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಯಾರಂತಂದರೆ ಸಂಗ್ರಾಮ ರಾಜ ಏನು ಮಾಡ್ತಾನೆ ಗೊತ್ತಾ? ಯಾವಾಗ ಮೊಹಮ್ಮದ್ ಗಜ್ನಿ ದಾಳಿ ಮಾಡ್ತಾನಂತೇಳಿ ಸುದ್ದಿ ಬಂತಲ್ಲ, ಸುದ್ದಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನ ದೋಸ್ತ್ ಆಗಿರ್ತಕ್ಕಂಥ, ಅವನ ಪ್ರೀತಿಯ ಗೆಳೆಯನಾಗಿರ್ತಕ್ಕಂಥ ಯಾರಪ್ಪ ಅಂದರೆ ಅಫ್ಘಾನಿಸ್ತಾನದ ಒಬ್ಬ ರಾಜನಾಗಿರ್ತಕ್ಕಂಥ ಸುಲೋಚನಾ ಪಾಲನ್ನ ಈ ನಮ್ಗೆ ಮೊಹಮ್ಮದ್ ಗಜ್ನಿ ದಾಳಿ ಮಾಡ್ತಾಳೆ, ನನ್ನ ಜೊತೆ ಬಾ ಅಂತಂದು ಇಬ್ಬರು ಒಗ್ಗೂಡಿ ಯಾರಂತಾರೆ ಮೊಹಮ್ಮದ್ ಗಜ್ನಿ ವಿರುದ್ಧ ಹೋರಾಟ ಮಾಡ್ತಾರೆ. ಆದರೆ ಅಲ್ಲಿ ಮೊಹಮ್ಮದ್ ಗಜ್ನಿ ಸೋತು ಹೋಗ್ತದೆ. ಜಮ್ಮು ಕಾಶ್ಮೀರದಲ್ಲಿ ಸೋತಕ್ಕಂಥ ಮೊಹಮ್ಮದ್ ಗಜ್ನಿ ನಾನು ಈ ಪ್ರದೇಶದ ಮುಖಾಂತರ ದಾಳಿ ಮಾಡಿದ್ರೆ ನಡೆಯಂಗಿಲ್ಲ ಅಂತ ಅಂದ್ಕೊಂಡು ಏನು ಮಾಡ್ತಾನೆ ಅಂತಂದರೆ ಮುಲ್ತಾನಿನ ಮುಖಾಂತರ ಹೋಗಿ ದಾಳಿ ಮಾಡಿ ಮುಲ್ತಾನಿ ಮುಖಾಂತರ ಮತ್ತೆ ಭಾರತ ಸಂಪತ್ತನ್ನು ಲೂಟಿ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಮೊಹಮ್ಮದ್ ಗಜ್ನಿ. ಆದರೆ ಅದೇ ರೀತಿಯಾಗಿ ಮೊಹಮ್ಮದ್ ಗೋರಿ ಕೂಡ ಶಾಶ್ವತವಾಗಿ ಸಾಮ್ರಾಜ್ಯನ ಕಟ್ಟಬೇಕಂತೇಳಿ ಪರ್ಕಲ್ಲಿ ಹೊಂದ್ಕೊಂಡು ಒಂದು ದಾಳಿಯನ್ನು ಮಾಡ್ತಾ ಇದ್ದ. ಅದಾದ ನಂತರ ಬರುವುದೇ ದೆಹಲಿ ಸುಲ್ತಾನರು. ಈ ದೆಹಲಿ ಸುಲ್ತಾನರಲ್ಲಿ ಒಟ್ಟು 5 ಮನೆತನಗಳು ಆಳ್ವಿಕೆ ಮಾಡ್ತಾವೆ. ಏನಂತಂದರೆ ಒಟ್ಟು 5 ಮನೆತನಗಳು ಆಳ್ವಿಕೆ ಮಾಡ್ತಾವೆ. ಯಾವ್ಯಾವ 5 ಮನೆತನಗಳು ಮೊದಲಾಗಿ ನೋಡಿ ಇಲ್ಲಿ ಅಂತಂದರೆ ದೆಹಲಿ ಸುಲ್ತಾನರು ಅಂತ ಪಾಠ ಮಾಡ್ತಾ ಹೋಗ್ತೀವಿ. ಇದು ಕ್ರಿಸ್ತಕ ಏನಂತಂದರೆ 1206ರಿಂದ ಈ ದೆಹಲಿ ಸುಲ್ತಾನರ ಒಂದು ಮನೆತನ ಕ್ರಿಸ್ತಕ 1206ರಿಂದ 1526ರವರೆಗೆ ಸಂಪೂರ್ಣ ಇದರ ಕಾಲಾವಧಿ. ನೋಡಿ, ಈ ಕ್ರಿಸ್ತಕ 1206ರಿಂದ 1526ರಲ್ಲಿ ಒಟ್ಟು 5 ಮನೆತನಗಳು ಆಳ್ವಿಕೆ ಮಾಡ್ತವೆ. ಆ 5 ಮನೆತನಗಳು ಯಾವುದು ನೋಡೋದು. ಈ ಅವಧಿಯಲ್ಲಿ ದೆಹಲಿಯನ್ನು ಒಟ್ಟು 5 ಸಂತತಿಗಳು ಆಳ್ವಿಕೆ ಮಾಡಿದವು. ಅದರಲ್ಲಿ ಮೊದಲ 4 ಈ ಸಂತತಿಗಳಿಂದವಲ್ಲ, ಈ ಮನೆತನಗಳಿಂದ ಇವು ತುರ್ಕ್ ಪಂಗಡಕ್ಕೆ ಸಂಬಂಧಿಸಿದರೆ, ಕೊನೆಯ ಸಂತತಿ ಏನಿದಲ್ಲ ಇದು ಅಫ್ಘಾನ್ ಅಥವಾ ಪಠಾಣ್ ಪಂಗಡಕ್ಕೆ ಸಂಬಂಧಿಸಿದ್ದು. ಆ ನಂತರ ನೋಡಿ, ಆ 5 ಮನೆತನಗಳು ಕಾಲಾವಧಿ ನೋಡೋಣ ಯಾವ ರೀತಿ ಆಳ್ವಿಕೆ ಮಾಡ್ತಾವೆ ಅಂತಂದರೆ, ಮೊದಲಾಗಿ ನಾವು ಗುಲಾಮ್ ಸಂತತಿಯನ್ನು ನೋಡ್ತಾ ಹೋಗ್ತೀವಿ. ಈ ಗುಲಾಮ್ ಸಂತತಿ 1206ರಿಂದ ಕ್ರಿಸ್ತಕ 1206ರಿಂದ 1290ರವರೆಗೆ ಈ ಒಂದು ಸಂತತಿನ ಆಳ್ವಿಕೆ ಮಾಡ್ತದೆ. ಅದಾದ ನಂತರ ಯಾವುದಪ್ಪ ಅಂತಂದರೆ ಖಿಲ್ಜಿ ಸಂತತಿ, ಇದು ಕ್ರಿಸ್ತಕ 1290ರಿಂದ 1320ರವರೆಗೆ ಇದರ ಕಾಲಾವಧಿ. ಅದಾದ ನಂತರ ತುಘಲಕ್ ಸಂತತಿ, ಇದು ಕ್ರಿಸ್ತಕ 1320ರಿಂದ 1414ರವರೆಗೆ ಏನಂತಂದರೆ ಈ ತುಘಲಕ್ ಸಂತತಿಯ ಕಾಲಾವಧಿ. ಅದಾದ ನಂತರ ಯಾರಪ್ಪ ಅಂದರೆ ಈ ಸಯ್ಯದ್ ಸಂತತಿಯನ್ನು ನೋಡ್ತಾ ಹೋಗ್ತೀವಿ. ಈ ಸಯ್ಯದ್ ಸಂತತಿ ಕ್ರಿಸ್ತಕ ಏನಂತಂದರೆ 1414ರಿಂದ 1451ರವರೆಗೆ ಇದರ ಕಾಲಾವಧಿ. ಅದಾದ ನಂತರ ಲೂದಿ ಸಂತತಿ, ಈ ಲೂದು ಸಂತತಿ ಕ್ರಿಸ್ತಕ 1451ರಿಂದ 1526ರವರೆಗೆ ಒಟ್ಟು 5 ಮನೆತನಗಳು ಆಳ್ವಿಕೆ ಮಾಡ್ತವೆ. ಮೊದಲೇ ಮನೆತನ ಅಂತಂದರೆ ಯಾವುದಪ್ಪ ಅಂತಂದರೆ ಮೊದಲೇ ಮನೆತನ ಈ ಗುಲಾಮಿ ಸಂತತಿಯನ್ನು ನೋಡ್ತಾ ಹೋಗೋಣ. ಇದು ಗುಲಾಮಿ ಸಂತತಿನ ನೋಡ್ತಾ ಹೋಗೋಣ. ಪ್ರೀತಿ ವಿದ್ಯಾರ್ಥಿಗಳೇ, ಈ ಗುಲಾಮ್ ಸಂತತಿ ಮೊದಲದಾಗಿ ಈ ಗುಲಾಮಿ ಸಂತತಿಯಲ್ಲ, ಇದು ಕ್ರಿಸ್ತಕ 1206ರಿಂದ 1290ರವರೆಗೆ ಇದರ ಕಾಲಾವಧಿ. ಈ ಗುಲಾಮಿ ಸಂತತಿಯ ಸ್ಥಾಪಕರು ಯಾರಂತಂದರೆ ಕುತುಬುದ್ದೀನ್ ಐಬಕ್. ಈತ ಕ್ರಿಸ್ತಕ 1206ರಿಂದ 1210ರವರೆಗೆ ಮಾತ್ರ ಈತನ ಕಾಲಾವಧಿಯಾಗಿದ್ದು, ತದನಂತರ ಈತನ ಮಕ್ಕಳು, ಅಳಿಯ ಇವರೆಲ್ಲರೂ ಆಳ್ವಿಕೆ ಮಾಡ್ತಾ ಬರ್ತಾ ಹೋಗ್ತಾರೆ. ಈತನ ಮೂಲ ಪ್ರದೇಶ ಯಾವುದಂತ ಬಂದರೆ ಈತನ ಮೂಲ ಪ್ರದೇಶ
ತುರ್ಕಸ್ತಾನ ಅಂತೇಳಿ. ಯಾರಪ್ಪ ಅಂದರೆ ಈ ಗುಲಾಮ ಸಂತತಿಯ ಸ್ಥಾಪಕನಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕನ ಒಂದು ಮೂಲ ಸ್ಥಾನ, ಮೂಲ ಪ್ರದೇಶ ಯಾವುದಂದರೆ ತುರ್ಕಸ್ತಾನ ಅಂತ ನೋಡ್ತಾ ಹೋಗ್ತೀವಿ. ಈ ಕುತುಬುದ್ದೀನ್ ಐಬಕ್ ಯಾವ ಪಂಗಡಕ್ಕೆ ಸೇರಿದಪ್ಪ ಅಂತಂದರೆ ಈ ಕುತುಬುದ್ದೀನ್ ಐಬಕ್ ಇಲ್ಬರಿ ಪಂಗಡಕ್ಕೆ ಸೇರಿದ. ಒಂದು ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ರೆ ಕೇಳ್ಬೋದು. KPSC ಯಾವುದಾದ್ರೂ ಒಂದು ಮಾರ್ಕ್ಸ್, ಯಾವ್ದಾದ್ರು KS ಆಗಿರ್ಬೋದು, PC ಆಗಿರ್ಬೋದು, PSC PC ಆಗಿರ್ಬೋದು, SD FD ಯಾವುದರಲ್ಲಿ ಒಂದು ಕ್ವಶನ್ಸ್ ಕೇಳ್ಬೋದು. ಈ ಕುತುಬುದ್ದೀನ್ ಐಬಕ್ ಯಾವ ಪಂಗಡಕ್ಕೆ ಸೇರಿದವರು ಅಂತೇಳಿ. ಇವರು ಇಲ್ಬರಿ ಪಂಗಡಕ್ಕೆ ಸೇರಿದ್ರು. ಇವರನ್ನು ಮಾಮಲೇಕ ಸಂತತಿ ಅಂತ ಕರೀತಾರೆ. ಯಾಕಂತಂದರೆ ಇವರು ತಂದೆ ತಾಯಿಗಳಿಲ್ಲದೆ ಸ್ವತಂತ್ರವಾಗಿ ಸಾಮ್ರಾಜ್ಯ ಕಟ್ಟಿದ್ದಕ್ಕಾಗಿ ಇವ್ರಿಗೆ ಏನಂತ ಕರಿತಾರೆ, ಮಾಮಲೇಕ ಅಂತ ಕರೆದ್ರು. ಅಂದರೆ ಇವರ ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲೇ ಇವರು ಬಿಟ್ಟು ಹಗಲ್ತಾರೆ. ಆದ ಕಾರಣಕ್ಕಾಗಿ ಇವರು ಸ್ವತಂತ್ರವಾಗಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಕೊಂಡು ಆಳ್ವಿಕೆ ಮಾಡ್ತಾಯಿದ್ರು. ಆ ಕಟ್ಟಿದ ಒಂದು ಪದಕ್ಕೆ ಏನಂತ ಕರಿತಂದರೆ ಮಾಮಲೇಕ ಅಂತ ಕರಿತಾ ಹೋಗ್ತಾರೆ. ಇವರು ಮಧ್ಯ ಏಷ್ಯಾದ ರಾಜಕೀಯದಿಂದ ದೂರ ಉಳಿದ್ರು. ಮಧ್ಯ ಏಷ್ಯಾದಲ್ಲಿ ರಾಜಕೀಯದಿಂದ ದೂರ ಉಳಿದು ಭಾರತ ರಜಪೂತರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಂಡು ಆಡಳಿತ ಮಾಡತೊಡಗಿದ್ರು. ಏನಂತಂದರೆ ಇವರು ಮಧ್ಯ ಏಷ್ಯಾದಿಂದ ರಾಜಕೀಯದಿಂದ ದೂರ ಉಳ್ಕೊಂಡು ಭಾರತದ ಒಂದು ರಜಪೂತರೊಂದಿಗೆ ಉತ್ತಮ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಏನಂದರೆ ಆಡಳಿತ ನಡೆಸ್ತಾ ಇದ್ರು. ತದನಂತರ 1206 ಜನವರಿ 4ರಂದು ಸಿಂಹಾಸನಕ್ಕೇರಿದರು. ಯಾರಂತಂದರೆ ಈ ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ್ ಅವರು 1206ರಲ್ಲಿ ಜನವರಿ 24ರಂದು ಸಿಂಹಾಸನವನ್ನು ಕೇರಿ ಮೊದಲನೇದಾಗಿ ದೆಹಲಿಯ ಭಾರತ ಪ್ರಥಮ ಮಸೀದಿಯಾದ ಕುವೈತ್ ಉಲ್ ಇಸ್ಲಾಂನ ಒಂದು ಶಕ್ತಿ ಅಂತ ಕರೀತಾರೆ. ಆ ಮಸೀದಿಯನ್ನು ನಿರ್ಮಾಣ ಮಾಡಿದರು, ಮಸೀದಿಯನ್ನು ಕಟ್ಟಿದರು. ಮೊದಲನೇದಾಗಿ ಏನೇ ಅಧಿಕಾರಕ್ಕೆ ಬಂದ್ರಲ್ಲ, ಅಧಿಕಾರಕ್ಕೆ ಬಂದ ಕೂಡಲೇ ಭಾರತದ ಪ್ರಥಮ ಮಸೀದಿಯನ್ನು ಕಟ್ಟಿದರು. ಎಲ್ಲಿ? ಕುವೈತ್ ಉಲ್ ಇಸ್ಲಾಂ ಅಂದರೆ ಇದು ದೆಹಲಿಯಲ್ಲಿ ಕಟ್ಟಿದರು. ಅದಾದ ನಂತರ ಅವರು ಏನಂತಂದರೆ ಅಜ್ಮೀರದಲ್ಲಿ ಅಡ್ಡಾಹಿ ದಿನ್ ಕಾಂಜ್ರೋಪ ಅಥವಾ ದೈ ದಿನ್ ಖಾನ್ ಜೋನಾಪುರ ಮಸೀದಿಯನ್ನು ಕಟ್ಟಿದರು. ಮೊದಲೇದೊಂದು ಮಸೀದಿಯನ್ನು ಕಟ್ಟಿದರು. ಆ ನಂತರ ಅಜ್ಮೀರದಲ್ಲಿ ಅಡ್ಡಾಹಿ ದಿನ್ ಕಾಂಜೋಪ್ರ ಅಥವಾ ದೈದಿನ್ ಖಾನ್ ಜೋನಾಪುರ ಮಸೀದಿಯನ್ನು ಕಟ್ಟಿದರು. ಆ ನಂತರ ಅಂತಂದರೆ ಇವರ ಕಾಲದಲ್ಲಿ ಸೂಫಿ ಸಂತರು ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಕಾಕಿ ಸ್ಮರಣಾರ್ಥಕವಾಗಿ ಕುತುಬ್ ಮಿನಾರ್ಗಳನ್ನು ಅಡಿಪಾಯ ಹಾಕಿದರು. ಕುತುಬ್ ಮಿನಾರ್ಗಳನ್ನು ಕಟ್ಟಲು ದಾರಿ ಮಾಡಿಕೊಟ್ರು. ಇವರಿಂದ ತನ್ನ ಆಸ್ಥಾನದಲ್ಲಿದ್ದ ವಿದ್ವಾಂಸರಿಗೆ ಏನು ಮಾಡಿದ್ರು ಗೊತ್ತಾ? ಲಕ್ಷಗಟ್ಟಲೆ ಹಣವನ್ನು ದಾನ ಮಾಡ್ತಾ ಇದ್ರು. ಅಂತಂದರೆ ಸಂಪೂರ್ಣ ಏನೋ ರಾಜನ ಆಳ್ವಿಕೆ ಮಾಡ್ತಾ ಇದ್ರಲ್ಲ, ಅಲ್ಲಿರ್ತಕ್ಕಂಥ ಜನರಿಗೆ ಹಣವನ್ನು ಕೊಡ್ತಾ ಇದ್ರು, ಸಹಾಯನ ಮಾಡ್ತಾ ಇದ್ರು. ಲಕ್ಷಗಟ್ಟಲೆ ಹಣವನ್ನು ಕೊಡ್ತಾ ಇದ್ರು. ಅವರು ಬರೀ 10,000 20,000 ಅಲ್ಲ, ಲಕ್ಷಗಟ್ಟಲೆ ಹಣವನ್ನು ಕೊಡ್ತಾರೆ. ಅದಕ್ಕೆ ಏನಂತ ಕರ್ತಾರೆ ಗೊತ್ತಾ ನೀವು? ಲಕ್ಷ ಬಾಕ ಅಂತೇಳಿ ಹೆಸರಿಟ್ಟರು. ಇವರಿಗೆ ಲಕ್ಷ ಬಾಕ ಬಿರುದುಗಳನ್ನು ಕೊಟ್ಟರು. ಈತನ ಆಸ್ಥಾನದಲ್ಲಿರ್ತಕ್ಕಂಥ ನಿಜಾಮಿ ಮತ್ತು ಫಕ್ ಹಿ ಮುದ್ಬೀರ್ ಎಂಬ ವಿದ್ವಾಂಸರಿದ್ದರು ಈತನ ಆಸ್ಥಾನದಲ್ಲಿ. ಅಂತಂದರೆ ನಿಜಾಮಿ ಮತ್ತು ಫಕ್ ಹಿ ಮುದ್ಬೀರ್ ಎಂಬ ವಿದ್ವಾಂಸರಿದ್ದರು. ಇವರು ಬರೆದ ಕೃತಿ ಯಾರಂತಂದರೆ ತಾರಿಖ್ ಎ ಮುಬಾರಕ್. ಏನಂತಂದರೆ ಇವರು ಬರೆದಿರ್ತಕ್ಕಂಥ ಕೃತಿ ತಾರಿಖ್ ಎ ಮುಬಾರಕ್ ಎಂಬ ಕೃತಿ. ಈ ಐಬಕ್ ಬಗ್ಗೆ ಮಾಹಿತಿ ತಿಳಿಸುವ ಕೃತಿ ಯಾವುದಂತಂದರೆ, ಈ ಕುತುಬುದ್ದೀನ್ ಐಬಕ್ನ ಬಗ್ಗೆ ಮಾಹಿತಿ ತಿಳಿಸತಕ್ಕಂಥ ಕೃತಿ ಯಾವುದಂದರೆ ತಾಜುಲ್ ಮಾಸಿರ್ ಅಂತೇಳಿ. ಏನಂತಂದರೆ ಈ ತಾಜುಲ್ ಮಾಸಿರ್ ಎಂಬ ಕೃತಿಯಲ್ಲಿ ಕುತುಬುದ್ದೀನ್ ಐಬಕ್ನ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇವೆ. ಇವರು ಬರೆದ ಅಸನ್ ನಿಜಾಮಿ, ಇವು ಬರೆದ ಕೃತಿ ಬರೆದಾರ ಅಂತಂದರೆ ಅಸಂ ನಿಜಾಮಿ ಅಂತಂದರೆ ಈ ತಾಜುಲ್ ಮಾಸಿರ್ ಎಂಬ ಕೃತಿಯನ್ನು ಬರೆದವರು ಯಾರಂತಂದರೆ ಅಸನ್ ನಿಜಾಮಿ ಅಂತೇಳಿ. ಇದು ಕುತುಬುದ್ದೀನ್ ಐಬಕ್ನ ಬಗ್ಗೆ ತಿಳಿಸ್ತಕ್ಕಂಥ. ಇದು ಒಂದು ಮಾರ್ಕ್ಸ್ ಕೇಳಿದ್ರೆ ಕೇಳ್ಬೋದು KS ಅಲ್ಲಿ, PC ಯಲ್ಲಿ, FD ಯಲ್ಲಿ, SD ಯಲ್ಲಿ. ಆಮೇಲೆ ಕ್ರಿಸ್ತಕ 1210ರಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಪೋಲೋ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ, ಪೋಲೋ ಆಟ ಅಥವಾ ಚೌಗಾನ್ ಎಂಬ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಕುದುರೆಯ ಮೇಲಿಂದ ಜಾರಿ ಬಿದ್ದು ಮರಣ ಹೊಂದಿದರು. ಇಲ್ಲೆಂದರೆ ಕ್ರಿಸ್ತಕ 1210ರಲ್ಲಿ ಪೋಲೋ ಅಥವಾ ಚೌಗಾನ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಕುದುರೆಯ ಮೇಲಿಂದ ಕಾಲು ಜಾರಿ ಬಿದ್ದು ಮರಣವನ್ನು ಹೊಂದಿದರು. ಈತನ ಸಮಾಧಿ ಎಲ್ಲಿದೆ ಅಂತಂದರೆ ಈತನ ರಾಜಧಾನಿಯಾಗಿರ್ತಕ್ಕಂಥ ಲಾಹೋರ್ನಲ್ಲಿದೆ. ಈತನ ಸಮಾಧಿ ಲಾಹೋರ್ನಲ್ಲಿದೆ. ಏನಪ್ಪ ಅಂತಂದರೆ ಇದಾದ ನಂತರ ಇನ್ನೊಬ್ಬರು ಬರ್ತಾರೆ. ಯಾರಪ್ಪ ಅಂತಂದರೆ ಆರಂ ಶಾ ಅಂತೇಳಿ ಬರ್ತಾನೆ. ಇನ್ನೊಬ್ರು ಯಾರಂತಂದರೆ ಆರಂ ಶಾ ಅಂತ ಬರ್ತಾನೆ. ಈತ 1210ರಿಂದ 1211 ಒಳಗೆ ಆಳ್ವಿಕೆ ಮಾಡ್ತಾರೆ ಈತ. ಈ ಆರಂ ಶಾ ಇದಾರಲ್ಲ 1210ರಿಂದ
11ರವರೆಗೆ ಈತನ ಕಾಲಾವಧಿ. ಈತ ನೋಡ್ರಿ ಕುತುಬುದ್ದೀನ್ ಐಬಕ್ನ ಅಳಿಯ ಈತ. ಯಾರಂತಂದರೆ ಈ ಆರಾಮ್ ಶಾ ಏನಿದಲ್ಲ ಈತ ಕುತುಬುದ್ದೀನ್ ಐಬಕ್ನ ಅಳಿಯ ಈತ, ಅಳಿಯ. ಈತ ಕುತುಬುದ್ದೀನ್ ಐಬಕ್ನ ಸ್ವಂತ ಅಳಿಯ. ಈ ಆರಾಮ್ ಶಾ ಏನದಲ್ಲ ಇದು ಕುತುಬುದ್ದೀನ್ ಐಬಕ್ನ ಸ್ವಂತ ಅಳಿಯ. ಈತ ಐಷಾರಾಮಿ ಮತ್ತು ಅಸಮರ್ಥ ದೊರೆಯಾಗಿದ್ದ. ಈತ ಐಷಾರಾಮಿ ಜೀವನವನ್ನು ಮಾಡ್ತಿದ್ದ. ಯಾಕಂದರೆ ಈ ಏನು ಕುತುಬುದ್ದೀನ್ ಐಬಕ್ ಇದನ್ನಲ್ಲ ಅವನ ಆಸ್ತಿ ಅಂತೂ ಸಿಕ್ಕಾಪಟ್ಟಿದ್ದ. ಆಸ್ತಿ ನೋಡಿ ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದ. ಆಮೇಲೆ ಈತ ಅಸಮರ್ಥ ದೊರೆಯಾಗಿದ್ದ. ಆದ ಕಾರಣಕ್ಕಾಗಿ ಈತನ ಇಳಿಸ್ಬೇಕಾಗಿ ಸಂದರ್ಭ ಬಂತು. ಈತ ನೋಡ್ರಿ ಕೇವಲ 10 ತಿಂಗಳ ಆಳ್ವಿಕೆ ಮಾಡ್ತಾನೆ. ಈ ಆರಾಮ್ ಶಾ ಆಲಂ ಇದನ್ನಲ್ಲ ಈತ ಕೇವಲ 10 ತಿಂಗಳುಗಳು ಮಾತ್ರ ಆಳ್ವಿಕೆ ಮಾಡ್ತಾನೆ. ಆ ನಂತರ ಇಲ್ತುಮಸ್ನ ದೆಹಲಿಯ ಜುಡಾ ಎಂಬ ಮೈದಾನದಲ್ಲಿ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದ್ಬಿಡ್ತಾನ. ಏನಂತಂದರೆ ಈತ ಐಷಾರಾಮಿ ಜೀವನ ನಡೆಸಿರ್ತಕ್ಕಂಥ ಆರಾಮ್ ಶಾ ಆಲಂನ ಎಲ್ಲಪ್ಪ ಅಂತಂದರೆ ಇಲ್ತುಮಸ್ ಏನು ಮಾಡ್ತಾನಂತಂದರೆ ದೆಹಲಿಯ ಜುಡಾ ಎಂಬ ಮೈದಾನದಲ್ಲಿ ಎಲ್ಲಪ್ಪ ಅಂತಂದರೆ ದೆಹಲಿಯ ಜುಡಾ ಎಂಬ ಮೈದಾನದಲ್ಲಿ ಕೊಲೆ ಮಾಡಿ ಇಲ್ತುಮಸ್ ಏನಂದರೆ ಅಧಿಕಾರಕ್ಕೆ ಬರ್ತಾನೆ. ಆರಾಮ್ ಶಾನ ನಂತರ ದೆಹಲಿಯ ಒಂದು ಜುಡಾ ಮೈದಾನದಲ್ಲಿ ಈ ಯಾರಪ್ಪ ಅಂದರೆ ಆರಾಮ್ ಶಾ ಆಲಂನನ್ನು ಕೊಲೆ ಮಾಡಿ ಯಾರು ಆಳ್ವಿಕೆ ಬರ್ತಾನಂತಂದರೆ ಇಲ್ತುಮಸ ಆಳ್ವಿಕೆ ಬರ್ತಾನೆ. ನೋಡ್ರಿ ಈಗ ನೋಡೋಣ ಇಲ್ತುಮಸ್ನ ಒಂದು ಕಾಲಾವಧಿ ನೋಡೋಣ. ನೋಡಿ ಆರಾಮ್ ಶಾ ಅಂತಂದರೆ 1210ರಿಂದ 1211ರವರೆಗೆ ಕೇವಲ 10 ತಿಂಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಆರಾಮ್ ಶಾ ಆ ನಂತರ 1211ರಿಂದ 1236ರವರೆಗೆ ಯಾರು ಬರ್ತಾರೆ ಇಲ್ತುಮಸ್ ಬರ್ತಾನೆ. ಈತ ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ. ಯಾಕಂತಂದರೆ ಇವ ಶ್ರೇಷ್ಠ ವ್ಯಕ್ತಿ ಈತ. ಈತನ ಪೂರ್ಣ ಹೆಸರು ಏನಪ್ಪ ಅಂತಂದರೆ ಈತನ ಪೂರ್ಣ ಹೆಸರು ಶೆಮ್ನಿ ಉದ್ ದಿನ್ ಇಲ್ತುಮಸ್ ಅಂತೇಳಿ. ಕುತುಬುದ್ದೀನ್ ಐಬಕ್ನ ಅಳಿಯ ಈತ, ಕುತುಬುದ್ದೀನ್ ಐಬಕ್ನ ಅಳಿಯ. ಈತನ ಕಾಲದಲ್ಲಿ 3ನೇ ತರಾನ್ ಕದನ ನಡೀತದೆ. ಎಷ್ಟರಲ್ಲಿ 3ನೇ ಕದನ ನೋಡ್ರಿ 3ನೇ ತರಾನ್ ಕದನ ಕ್ರಿಸ್ತಕ 1216ರಲ್ಲಿ ನಡೀತದೆ. ಇದಕ್ಕಿಂತ ಮುಂಚಿತವಾಗಿ 2 ಕದನ ನಡೀತವೆ. ಇಲ್ಲಂದರೆ ಕ್ರಿಸ್ತಕ 1191ರಲ್ಲಿ ಒಂದು, ಇನ್ನೊಂದು ಕ್ರಿಸ್ತಕ 1192ರಲ್ಲಿ ಒಂದು. ಮೊದಲನೇದಾಗಿ ಯಾರ್ಯಾರ ಮಧ್ಯೆ ನಡೀತದೆ ಈ ಮೊದಲನೇ ತರಾನ್ ಯುದ್ಧ ಮತ್ತು 2ನೇ ತರಾನ್ ಯುದ್ಧ ಅಂತಂದರೆ ಮೊದಲನೇ ತರಾನ್ ಯುದ್ಧ ಮೊಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾಣನ ಮಧ್ಯೆ ನಡೀತದೆ. ಈ ಪೃಥ್ವಿರಾಜ್ ಚೌಹಾಣ ಮತ್ತು ಮೊಹಮ್ಮದ್ ಘೋರಿ ಮಧ್ಯೆ ನಡೆತಕ್ಕಂಥ ಒಂದು ಮೊದಲನೇ ತರಾನ್ ಕದನದಲ್ಲಿ ಅಲ್ಲಿ ಮೊಹಮ್ಮದ್ ಘೋರಿ ಸೋತೋಗ್ತದೆ. ತದನಂತರ ಮೊಹಮ್ಮದ್ ಘೋರಿ 2ನೇ ತರಾನ್ ಯುದ್ಧದಲ್ಲಿ ಪೃಥ್ವಿರಾಜ ಚೌಹಾಣನನ್ನು ಸೋಲಿಸಿ ಕೊಲೆ ಮಾಡಿ ಮೊಹಮ್ಮದ್ ಘೋರಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. ಅದಾದ ನಂತರ ಬರೋದೇ 3ನೇ ತರಾನ್ ಕದನ. ನೋಡ್ರಿ ಇದಕ್ಕಿಂತ ಮುಂಚಿತವಾಗಿ 1911ರಲ್ಲಿ ಒಂದು ಕದನ ನಡೀತದೆ, ಮೊದಲನೇ ತರಾನ್ ಕದನ. ಆ ನಂತರ 1191ರಲ್ಲಿ ಮೊದಲನೇ ತರಾನ್ ಕದನ, 1192ರಲ್ಲಿ 2ನೇ ತರಾನ್ ಕದನ ನಡೀತಾ ಹೋಗ್ತದೆ. ಆ ನಂತರ ಈ 3ನೇ ತರಾನ್ ಕದನದಲ್ಲಿ ಕ್ರಿಸ್ತಶಕ 1216ರಲ್ಲಿ ಈ ಕದನದಲ್ಲಿ ಕಾಬೂಲ್ನ ಮುಖ್ಯಸ್ಥನಾಗಿರ್ತಕ್ಕಂಥ ತಾಜಾವುದ್ದೀನ್ ಎಲ್ಬೋಜ್ ಅಥವಾ ಮುಲ್ತಾನ್ಯ ಮುಖ್ಯಸ್ಥನಾಗಿರ್ತಕ್ಕಂಥ ನಾಸಿರ್ನ ಮುಂದೆ ಕಬಾಚಾ ಎಂಬ ಪ್ರದೇಶದಲ್ಲಿ ಸೋಲಿಸ್ಬಿಡ್ತಾರ. ಏನಂತಂದರೆ ಈ ತಾಜಾವುದ್ದೀನ್ ಎಲ್ದೋಜ್ ಏನಾದನಲ್ಲ ಮುಲ್ತಾನ್ಯ ಮುಖ್ಯಸ್ಥನಾಗಿರ್ತಕ್ಕಂಥ ನಾಸಿರುದ್ದೀನ್ ಕಬಾಚ್ನನ್ನು ಸೋಲಿಸ್ಬಿಟ್ರು. 3ನೇ ತರಾನ್ ಕದನದಲ್ಲಿ ಈ ಎಲ್ದೋಜನ್ ಏನು ಮಾಡ್ತಾನೆ ಅಂತಂದರೆ ತಾಜಾವುದ್ ಎಲ್ದೋಜ್ ಏನು ಮಾಡ್ತಾನೆ ಅಂತಂದರೆ ಮುಲ್ತಾನ್ಯ ಮುಖ್ಯಸ್ಥನಾಗಿರ್ತಕ್ಕಂಥ ನಾಸಿರುದ್ದೀನ್ ಕಬಾಚ್ನ ಸೋಲಿಸ್ಬಿಡ್ತಾನ. ಆಮೇಲೆ ದೆಹಲಿಯನ್ನು ಸ್ವತಂತ್ರಗೊಳಿಸಿಕೊಂಡು ರಾಜನಾಗಿ ಮಾಡ್ಬೇಕಂತೇಳಿ ಇವರು ವಿಚಾರ ಆಗಿರ್ತದೆ. ಹೀಗೆ ದೆಹಲಿಯನ್ನು ತನ್ನ ರಾಜನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಕ್ಕಂಥ ಮೊದಲ ಸುಲ್ತಾನ ಏನಂತಂದರೆ ಇಲ್ತುಮಸ್ ಶಾ ಅಂತ ನೋಡ್ತಾ ಹೋಗ್ತೀವಿ. ಅದಕ್ಕಾಗಿ ಟರ್ಕಿಯ ಧರ್ಮಗಳು ಖಲೀಫರ ಒಂದು ದರ್ಪದಿಂದ ಸುಲ್ತಾನ ಎಂಬ ಅಜಯ್ ಎಂಬ ಬಿರುದನ್ನು ಪಡೆದುಕೊಂಡ್ಬಿಟ್ಟ. ಟರ್ಕಿಯ ಧರ್ಮಗಳನ್ನ ಪಾಲನೆ ಮಾಡ್ತಾ ಇದ್ದ ಯಾರಪ್ಪ ಅಂದರೆ ಈ ಇಲ್ತುಮಸ್. ಕ್ರಿಸ್ತಕ 1230ರಲ್ಲಿ ಕುತುಬ್ ಮಿನಾರನ್ನ ಪೂರ್ತಿಗೊಳಿಸಿದ. ನೋಡ್ರಿ ಮೊದಲಾಗಿ
ಕುತುಬ್ ಮಿನಾರ್ ಏನು ಮಾಡಿದ ಅಂತಂದರೆ ಕ್ರಿಸ್ತಕ 1230ರಲ್ಲಿ ಕುತುಬ್ ಮಿನಾರ್ನ ಪೂರ್ಣಗೊಳಿಸಿ ಅದರ ಎತ್ತರ 225 ನಿರ್ಮಾಣ ಮಾಡಿದ. ನಿರ್ಮಾಣ ಮಾಡಿದ. ಈತನ ಕಾಲದಲ್ಲಿ ಪ್ರಥಮ ಬಾರಿಗೆ ಮಂಗೋಲರು ಕ್ರಿಸ್ತಕ 1221ರಲ್ಲಿ ಚಂಗಸ್ ಖಾನ್ ನೇತೃತ್ವದಲ್ಲಿ ಭಾರತ ಮೇಲೆ ದಾಳಿ ಮಾಡಿದರು. ಇವರ ಧಾರಳಿಯನ್ನು ಸಂಪೂರ್ಣವಾಗಿ ಹಿಮ್ಮೆಟ್ಟಿಸಿದ ಯಾರಂತಂದರೆ ಇಲ್ತುಮಸ್. ಈತನ ಕಾಲದಲ್ಲಿ ಕ್ರಿಸ್ತಕ 1221ರಲ್ಲಿ ಮಂಗೋಲರ ನಾಯಕನಾಗಿರ್ತಕ್ಕಂಥ ಚಂಗೀಸ್ ಖಾನ್ ನೇತೃತ್ವದಲ್ಲಿ ಭಾರತ ಮೇಲೆ ದಾಳಿ ಮಾಡಿದರು. ಈ ದಾಳಿಯನ್ನು ಸಂಪೂರ್ಣವಾಗಿ ಹಿಮ್ಮೆಟ್ಟಿಸಿದ ಯಾರಂದ್ರೆ ಇಲ್ತುಮಸ್. ಅರಬಿಕ್ ಪದ್ಧತಿಯ ನಾಣ್ಯಗಳನ್ನು ಜಾರಿಗೆ ತಂದ ಇಲ್ತುಮಸ್ ಎನ್ನುವ ಅರಬಿಕ್ ಪದ್ಧತಿಯ ನಾಣ್ಯಗಳನ್ನು ಜಾರಿಗೆ ತಂದ. ಬೆಳ್ಳಿಯ ಟಂಕ, ಆಮೇಲೆ ತಾಪೂರ, ಜೀತಾಲ್ ಎಂಬ ನಾಣ್ಯಗಳನ್ನ ಚಲಾವಣೆಗೆ ತಂದ. ನಾಣ್ಯಗಳ ಮೇಲೆ ಕಲಿಪಿನ ಒಂದು ಪ್ರತಿನಿಧಿಯನ್ನು ಬಿಂಬವನ್ನು ಮುದ್ರಿಸಿದ. ಏನು ಮಾಡಿದ, ತನ್ನ ನಾಣ್ಯಗಳನ್ನು ಜಾರಿ ತಂದಿದ್ದಲ್ಲ ಆ ನಾಣ್ಯಗಳ ಮೇಲೆ ಕಲಿಪನ ಒಂದು ಪ್ರತಿನಿಧಿ ಅಂದರೆ ಒಂದು ಚಿತ್ರವನ್ನು ಮುದ್ರಣ ಮಾಡಿದ. ತನ್ನ ಕೊನೆಯ ದಿನಗಳಲ್ಲಿ ಏನು ಹೇಳ್ತಾನಪ್ಪ ಅಂದರೆ, ಸಾವಿನ ನಂತರ ನನ್ನ ಮಗಳೇ ಆಡಳಿತ ಮಾಡಬೇಕೆಂದು ಊಹಿಸಿ ಬರೆದಿಟ್ಟು ಬಿಟ್ಟಿದ್ದ. ಯಾರಂತಂದರೆ ಈ ಇಲ್ತುಮಸ್ ಏನು ಮಾಡ್ತಾನಂತಂದರೆ, ನಾನು ಒಂದು ವೇಳೆ ತೀರಿಕೊಂಡರೆ, ನಾನು ಒಂದು ವೇಳೆ ಸಾಮ್ರಾಜ್ಯದಿಂದ ಸೋತು ಸಾವನ್ನಪ್ಪಿದರೆ ನನ್ನ ಮುಂದಿನ ಅಧಿಕಾರವು ನನ್ನ ಮಗಳು ಆಳ್ಬೇಕಂತೇಳಿ ಈತ ಒಂದು ನಿರ್ಧಾರವನ್ನು ಮಾಡಿಕೊಂಡ. ಅದು ನೋಡಿ, ಇಲ್ಲಿ ಈತನ ಮಗಳು ಯಾರಂತಂದರೆ ರಜಿಯಾ ಸುಲ್ತಾನ್. ಇಲ್ಲಿ ಬರ್ತಾ ನೋಡ್ರಿ, ರಜಿಯಾ ಸುಲ್ತಾನ್. ಕ್ರಿಸ್ತಕ 1236ರಿಂದ 1240ರೊಳಗೆ ಈಕೆಯ ಒಂದು ಕಾಲಾವಧಿ ದೆಹಲಿಯನ್ನು ಮಾಡಿದ ಪ್ರಥಮ ಮಹಿಳೆ ಇವಳು. ಇಲ್ತುಮಸ್ನ ಮಗಳಾಗಿರ್ತಕ್ಕಂಥ ರಜಿಯಾ ಸುಲ್ತಾನ್ ಏನಿದ್ದಾಳಲ್ಲ, ದೆಹಲಿಯನ್ನು ಆಡಳಿತ ಮಾಡಿರ್ತಕ್ಕಂಥ ಪ್ರಥಮ ಮಹಿಳೆ. ತನ್ನ ಸೋದರನಾಗಿರ್ತಕ್ಕಂಥ ರುಕ್ನುದ್ದೀನ್ ಫಿರೋಜ್ ಶಾ ಉಚ್ಚಾಟನೆ ಮಾಡಿ ಆಡಳಿತಕ್ಕೆ ಬಂದಳು. ಈತನ ಸೋದರನಾಗಿರ್ತಕ್ಕಂಥ ರಜಿಯಾ ಸುಲ್ತಾನ್ನ ಒಂದು ಸೋದರನಾಗಿರ್ತಕ್ಕಂಥ ರುಕ್ನುದ್ದೀನ್ ಫಿರೋಜ್ ಶಾನನ್ನು ತೆಗೆದುಹಾಕಿ ತನ್ನ ಅಧಿಕಾರಕ್ಕೆ ಬಂದಳು. ಪುರುಷರಂತೆ ವೇಷ ತೊಟ್ಟುಕೊಂಡು ಆಡಳಿತ ನಡೆಸಿದ ಸಲುವಾಗಿ ಈಕೆ ಇಸ್ಲಾಮರಿಗೆ ವಿರೋಧವಾಗಿ ನಿಂತ್ಕೊಂಡ್ಬಿಟ್ಲು. ಈಕೆ ಏನು ಮಾಡಿದ, ಆಡಳಿತ ಮಾಡ್ತಕ್ಕಂಥ ಅಂದರೆ ಪುರುಷರಂತೆ ಆಡಳಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಳು. ಅವಾಗ ಅವ್ರ ಧರ್ಮದಲ್ಲಿ ಒಂದು ಬಿರುಕು ಉಂಟಾಯಿತು. ಏನಪ್ಪ, ಒಬ್ಬ ಮಹಿಳೆ ಪುರುಷರಂತೆ ಹೋರಾಟ ಮಾಡ್ತಾ ಇದ್ದಾಳ, ರಾಜಕೀಯ ಮಾಡ್ತಾ ಇದ್ದಾಳಲ್ಲ ಅಂತೇಳಿ ವಿರೋಧ ಕಟ್ಟಿಕೊಂಡ್ಲು. ಎಲ್ಲರೂ ಈಕೆ ವಿರೋಧವಾಗಿಬಿಟ್ರು. ತನ್ನ ಆಸೋಪೇಡಗಳ ಮುಖ್ಯಸ್ಥರನ್ನಾಗಿ ಅಭಿಯಸಿಯಾದ ಯುವಕನಾಗಿರ್ತಕ್ಕಂಥ ಯಾಕೂತ್ನನ್ನ ನೇಮಕ ಮಾಡಿದಳು. ಅಂದರೆ ಈಕಿನ ಒಂದು ರಾಜ್ಯದಲ್ಲಿ ಏನಂತಂದರೆ, ಈಕೆ ಒಂದು ಕಾಲದಲ್ಲಿ ಅಶ್ವಪಡೆ ಯಾಗವನ್ನು ನಡೆಸ್ತಾ ಇದ್ದಳು. ಅದು ಅಶ್ವಪಡೆಯ ಮುಖ್ಯಸ್ಥನಾಗಿ ಯಾರಂದರೆ ಅಭಿಸಿಯಾದ ಯುವಕನಾಗಿರ್ತಕ್ಕಂಥ ಯಾಕೂತ್ನನ್ನು ನೇಮಕ ಮಾಡಿದಳು. ಆ ನಂತರ ಅವನನ್ನು ಪ್ರೀತಿಸಿ ಮದುವೆಯಾಗಿ ದೆಹಲಿಯ ಮೇಲೆ ದಾಳಿ ಮಾಡಿದಾಗ ಸೋದರನಾಗಿರ್ತಕ್ಕಂಥ ಬಹರಂ ಶಾ ಏನು ಮಾಡ್ತಾನೆ ಗೊತ್ತಾ, ನೇಮಕ ಮಾಡಿ ದಂಗೆಕೋರರಿಂದ ಕೊಲೆಯಾದಳು. ಏನು ಮಾಡ್ತಾನಂತಂದರೆ, ಇಲ್ಲಿದೆ ನೋಡಿ, ಏನಪ್ಪ ಅಂತಂದರೆ, ಈತ ತನ್ನ ಅಶ್ವಪಡೆ ಮುಖ್ಯಸ್ಥನಾಗಿರ್ತಕ್ಕಂಥ ಅಭಿಷೇಕದ ಯುವಕನಾಗಿರ್ತ ಯಾಕೂತ್ನನ್ನು ನೇಮಕ ಮಾಡಿದಳಲ್ಲ, ನೇಮಕ ಮಾಡಿ ಅವನನ್ನೇ ಪ್ರೀತಿಸಿ ಮದುವೆಯಾಗಿ ದೆಹಲಿಯ ಮೇಲೆ ದಾಳಿ ಮಾಡಿದಾಗ ಆಕೆಯ ಸೋದರನಾಗಿರ್ತಕ್ಕಂಥ ಬಹರಂ ಶಾ ಈ ನೇಮಕ ಮಾಡಿದಲ್ಲ ದಂಗೆಕೋರರಿಂದ ಕೊಲೆ ಆಗಿದ್ಲು. ಅಂದರೆ ಆಕೆ ಸೋದರ ಬಹರಂ ಶಾ ಆಲವಿ ನೋಡ್ದ ಈಕೆಯನ್ನು ಕೊಲ್ಲಿಗೋಸ್ಕರ ಒಬ್ಬರನ್ನ ನೇಮಕ ಮಾಡಿದ್ದ. ಆಮೇಲೆ ಪರ್ಷಿಯಾದ ಮಿನಾಜ್ ಉಸ್ ಸಿರಾಜ್ ಎಂಬ ಆಡಳಿತ ಬಗ್ಗೆ ಮಾಹಿತಿ ತಿಳಿಸಿ ನೀಡಿದ ಇತಿಹಾಸಕಾರರಿದ್ದಾರೆ. ಪರ್ಷಿಯಾದ ಮಿನಾಜ್ ಉಸ್ ಸಿರಾಜ್ ಇವರ ಆಡಳಿತದ ಬಗ್ಗೆ ಬರೀತಾನೆ ಪರ್ಷಿಯಾದ ಮಿನಾಜ್ ಶಾ ಉಸ್ ಸಿರಾಜ್ ಇವನ ಕೃತಿಯಲ್ಲಿ. ಆಮೇಲೆ ಆಡಳಿಕೆ ಬರ್ತಕ್ಕ ಯಾರಂತಂದರೆ ನಾಸಿರುದ್ದೀನ್ ಮೊಹಮ್ಮದ್ ಶಾ ಅಂತೇಳಿ. ಈ ರಜಿಯಾ ಸುಲ್ತಾನ್ ನಂತರ ಆಳ್ವಿಕೆ ಬಂದರು ನಾಸಿರುದ್ದೀನ್ ಮೊಹಮ್ಮದ್ ಶಾ. ಕ್ರಿಸ್ತಕ 1246ರಿಂದ 1266ರವರೆಗೆ ಈತನ ಕಾಲಾವಧಿ. ಈತನು ರಜಿಯಾ ಸುಲ್ತಾನ್ನ ಏನಿದನಲ್ಲ ನಾಸಿರುದ್ದೀನ್ ಮೊಹಮ್ಮದ್ ಶಾ ಏನಿದನಲ್ಲ, ಈತನು ರಜಿಯಾ ಸುಲ್ತಾನಳ ಕಿರಿಯ ಸೋದರ ಅತ್ಯಂತ ಚಿಕ್ಕವ. ಈತ ತನ್ನ ಆಸ್ಥಾನದಲ್ಲಿ ಮಿನಾಜ್ನ ಉಸ್ ಸಿರಾಜ್ ತಬ್ಕತ್ ಹೇ ನಾಸಿರ್ ಕೃತಿಯನ್ನು ರಚಿಸಿದನು. ಆತನ ಆಸ್ಥಾನದಲ್ಲಿರ್ತಕ್ಕಂಥ ಮಿನಾಜ್ ಉಸ್ ಸಿರಾಜ್ ಏನಿದನಲ್ಲ, ತಬ್ಕತ್ ಹಿ ನಾಸಿರ್ ಎಂಬ ಕೃತಿಯನ್ನು ರಚಿಸಿದ. ಈತನನ್ನು ನಾಮಪತ್ರವನ್ನಾಗಿಟ್ಟುಕೊಂಡು ಪ್ರಧಾನಮಂತ್ರಿಯಾದ ಗಿಯಾಸುದ್ದೀನ್ ಬಲ್ಬನ್ ಆಡಳಿತಕ್ಕೆ ಬಂದ್ಬಿಟ್ಟ. ಈತನೊಂದು ನೇಮಕವಾಗಿಟ್ಟುಕೊಂಡು ಈ ಗಿಯಾಸುದ್ದೀನ್ ಬಲ್ಬನ್ ಈಗ ಆಡಳಿತಕ್ಕೆ ಬರ್ತಾನೆ. ನೋಡಿ,
ಈ ಗಿಯಾಸುದ್ದೀನ್ ಬಲ್ಬನ್ ಕಾಲಾವಧಿ ಇದೆಯಲ್ಲ ನೋಡಿ, ಗಿಯಾಸುದ್ದೀನ್ ಬಲ್ಬನ್ನ ಕಾಲಾವಧಿ 1266ರಿಂದ 1286ರವರೆಗೆ. ಈತ ಮೂಲತಃ ಹೆಸರು ಉಲುಪ್ ಖಾನ್ ಎಂದಾಗಿತ್ತು. ಈ ಗಿಯಾಸುದ್ದೀನ ಮೂಲತಃ ಹೆಸರು ಅಂತಂದರೆ ಇಲ್ಲಿದೆ ನೋಡಿ, ಏನಪ್ಪ ಅಂದರೆ ಉಲುಪ್ ಖಾನ್ ಎಂದಾಗಿತ್ತು. ದೈಹಿಕ ಸಿದ್ಧಾಂತ ಜಾರಿಗೆ ತಂದ ಈತ ದೈಹಿಕವಾಗಿ ಸಿದ್ಧಾಂತವನ್ನು ಜಾರಿಗೆ ತಂದ. ಇದರಲ್ಲಿ 2 ರೀತಿಯ ಭಾಗಗಳು. ಈ ದೈಹಿಕ ಸಿದ್ಧಾಂತ ಏನು ಜಾರಿ ತಂದಲ್ಲ ನೋಡಿ, ಯಾವ ರೀತಿ ದೈಹಿಕ ಸಿದ್ಧಾಂತಗಳಂದರೆ ಒಂದು ಚಿಜ್ದಾ ಮತ್ತು ಒಂದು ಫೈಬೋಸ್ ಅಂತೇಳಿ ಜಾರಿ ತಂದ. ಚಿಜ್ದಾ ಅಂದರೆ ಏನು ಗೊತ್ತಾ? ಚಿಜ್ದಾ ಅಂದರೆ ಗೊತ್ತಾ? ಸುಲ್ತಾನನ್ನು ಕಂಡ ತಕ್ಷಣ ಶಿರವ ಸಾಷ್ಟಾಂಗ ಮಾಡಿ ನಮಸ್ಕಾರ ಮಾಡೋದು. ಅಂದ್ರೆ ತಲೆಬಾಗಿ ಎಲ್ಲಿ ಸುಲ್ತಾನ ಕಾಣ್ತಾನಲ್ಲ, ಗಿಯಾಸುದ್ದೀನ್ ಬಲ್ಬನ್ ಎಲ್ಲೆಲ್ಲಿ ಕಾಣ್ತಾನಲ್ಲ, ದಾರ್ಯಾಗ ಕಾಣಲಿ ಬೀದ್ಯಾಗ ಕಾಣಲಿ ಎಲ್ಲಿ ಕಾಣಲಿ, ಕಂಡ ತಕ್ಷಣ ಶಿರವಾಗಿ ನಮಸ್ಕಾರ ಮಾಡ್ಬೇಕಂತೇಳಿ ಜಾರಿಗೆ ತಂದ. ಸಿಜ್ದಾ ಪದ್ಧತಿನ ಜಾರಿಗೆ ತಂದ. ಯಾರು? ಗಿಯಾಸುದ್ದೀನ್ ಬಲ್ಬನ್. ಫೈಬೋಸ್ ಪದ್ಧತಿನ ಜಾರಿ ತಂದ. ಫೈಬೋಸ್ ಪದ್ಧತಿ ಏನು ಗೊತ್ತಾ? ಸುಲ್ತಾನ್ನ ಕಾಲುಗಳಿಗೆ ನಮಸ್ಕರಿಸಿ ಮುತ್ತಿಟ್ಟು ನಮಸ್ಕಾರ ಮಾಡ್ಬೇಕಂತೇಳಿ ಜಾರಿ ತಂದ. ಫೈಬೋಸ್ ಅಂದ್ರೆ ಸುಲ್ತಾನ್ ಯಾವಾಗ ಕಾಣ್ತಾನಲ್ಲ ಆತನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆ ಕಾಲಿಗೆ ಮುತ್ತು ಕೊಡ್ಬೇಕತ್ತೀವಿ ನೋಡಿ. ಗಿಯಾಸುದ್ದೀನ್ ಬಲ್ಬನ್ ಯಾವ ರೀತಿ ಆಳ್ವಿಕೆ ನಡೆಸ್ತಾ ಇದ್ದ, ಅದಕ್ಕೆ ಇದನ್ನೆಲ್ಲ ಗಿಯಾಸುದ್ದೀನ್ ಬಲ್ಬನ್ ಆಳ್ವಿಕೆ ನೋಡಿ ಯಾವ ರೀತಿ. ಸಿಜ್ದಾ ಮತ್ತು ಫೈಬೋಸ್ ಪದ್ಧತಿಯಲ್ಲಿ ಎಷ್ಟೆಲ್ಲ ರೋಚಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ನೋಡಿ. ಇದಾದ ನಂತರ ಇದನ್ನು ರಕ್ತ ಅಥವಾ ಉಕ್ಕಿನ ನೀತಿಯನ್ನು ಅನುಸರಿಸುವ ಸುಲ್ತಾನ ಎಂದು ಕರೆದರು. ಏನೋ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿ ಏನು ಮುತ್ತು ಕೊಡೋಂಥ ಒಂದು ಪದ್ಧತಿ ಅಲ್ಲ, ಅದಕ್ಕೋಸ್ಕರನ ರಕ್ತ ಅಥವಾ ಉಕ್ಕಿನ ನೀತಿಯ ಮನುಷ್ಯ ಅಂತ ಕರೆತಾದರು. ಚಲಗಾನಿ ಪದ್ಧತಿಯನ್ನು ರದ್ದುಗೊಳಿಸಿದ ಈತ. ಗೂಢಚಾರ್ಯ ವ್ಯವಸ್ಥೆಯನ್ನು ಜಾರಿಗೆ ತಂದ. ಗೂಢಚಾರ್ಯ ಅಂದ್ರೆ ಏನು ಗೊತ್ತಾ? ಗಪ್ಚುಪ್ಪಾಗಿ ಕೊಲೆ ಮಾಡಿ ಬಂದ್ಬಿಡೋದು. ತನ್ನ ಆಸ್ಥಾನದಲ್ಲಿದ್ದ ಸಂಪತ್ತನ್ನು ಪ್ರದರ್ಶನಕ್ಕಿಡುವ ಸಲುವಾಗಿ ನವರೋಜ ಉತ್ಸವವನ್ನು ಪ್ರಾರಂಭ ಮಾಡಿದ. ನವರೋಜ ಉತ್ಸವವನ್ನು ಯಾರು ಆರಂಭಿಸಿದಂತ PCPSI ಕ್ವಶನ್ಸ್ ಕೇಳ್ಬೋದು, FD SRA ಕ್ವಶನ್ಸ್ ಕೇಳ್ಬೋದು. ಯಾರಂದ್ರೆ ಗಿಯಾಸುದ್ದೀನ್ ಬಲ್ಬನ್. ಗಿಯಾಸುದ್ದೀನ್ ಬಲ್ಬನ್ ಚಾಲ್ಗನ್ ಪದ್ಧತಿಯನ್ನು ರದ್ದುಗೊಳಿಸಿದ. ಆಮೇಲೆ ಆಸ್ಥಾನದಲ್ಲಿರ್ತಕ್ಕಂಥ ಸಂಪತ್ತನ್ನು ಪ್ರದರ್ಶನಕ್ಕಿಡುವ ಸಲುವಾಗಿ, ಬಂಗಾರವನ್ನು ಪ್ರದರ್ಶನಕ್ಕಿಡುವ ಸಲುವಾಗಿ ನವರೋಜ ಉತ್ಸವವನ್ನು ಜಾರಿ ತಂದರು. ಆಮೇಲೆ ಸೈನಿಕ ಚಲನವಲನವನ್ನು ಪತ್ತೆ ಹಚ್ಚುವ ಸಲುವಾಗಿ ದಿವಾನ್-ಇ ಅರೀಜ್ ಎಂಬ ಇಲಾಖೆಯನ್ನು ಸ್ಥಾಪಿಸಿದ. ಅಂದ್ರೆ ಸಂಪೂರ್ಣವಾಗಿ ತನ್ನ ಸೈನ್ಯದ ಒಂದು ಚಲನವಲನ ಗೊತ್ತಾಗಬೇಕು ನನಗಂತೇಳಿ. ಆಮೇಲೆ ಮಂಗೋಲರು ದಾಳಿ ಮಾಡಿ ತಡೆಗಟ್ಟುವ ಸಲುವಾಗಿ ದೆಹಲಿಯನ್ನು ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡ. ಮಂಗೋಲರು ಪ್ರತಿ ಬಾರಿ ದಾಳಿ ಮಾಡ್ತಾ ಇದ್ರು ಎಲ್ಲಿ? ದೆಹಲಿ ಮೇಲೆ. ಮಂಗೋಲರ ಒಂದು ದಾಳಿಯನ್ನು ತಡೆಗಟ್ಟಲಿಕ್ಕಾಗಿ ದೆಹಲಿಯಲ್ಲಿ ಕೋಟೆಯನ್ನು ಕಟ್ಟಿಕೊಂಡ. ಮಂಗೋಲರಿಂದ ಲಾಹೋರನ್ನು ವಶಪಡಿಸಿಕೊಂಡ. ಮಂಗೋಲರ ಮೇಲೆ ದಾಳಿ ಮಾಡಿ ಲಾಹೋರನ್ನು ವಶಪಡಿಸಿಕೊಂಡ. ಇವನನ್ನು ದೆಹಲಿ ಸುಲ್ತಾನ ಅಥವಾ ಪುನರ್ಸ್ಥಾಪಕ ಅಂತ ಕರೀತಾರ. ದೆಹಲಿ ಮನೆತನ ಪುನರ್ಸ್ಥಾಪಕ ಅಂತ ಕರೀತಾರ. ಈತನ ಸುಲ್ತಾನ್ನ ಪದವಿ ಹೆಚ್ಚಳ ಮಾಡುವ ಸಲುವಾಗಿ ಜಿಲಾಯಿ ಎಂಬ ಮಂಡಿಸಿದನು. ಸುಲ್ತಾನ ಪದವಿಯನ್ನು ಹೆಚ್ಚಳ ಮಾಡೋಕೆ ಎಂಬ ಸಲುವಾಗಿ ಜಿಲಾಯಿ ಎಂಬ ಒಂದು ವ್ಯವಸ್ಥೆಯನ್ನು ಮಂಡಿಸಿದ. ಹೀಗೆಂದು ಸುಲ್ತಾನ ಭೂಮಿಯ ಮೇಲೆ ಇರುವ ದೇವರ ನೆರಳು ಎಂದರ್ಥ. ಸುಲ್ತಾನ ಅಥವಾ ಭೂಮಿಯ ಮೇಲೆ ಇರುವ ನೆರಳು ಎಂದರ್ಥ. ಈ ಸಂತತಿಯ ಕೊನೆಯ ಸುಲ್ತಾನ ಅಂತಂದರೆ ಕೈಕುಬಾದ್ ಕೈಮಾರ್ ಅಂತೇಳಿ. ಯಾವತ್ತಪ್ಪ ಅಂದರೆ ಈ ಗುಲಾಮಿ ಸಂತತಿಯ ಕೊನೆಯ ಅರಸನ ಅಂತಂದರೆ ಕೈಕುಬಾರ್ ಕೈಮಾರ್ ಅಂತೇಳಿ. ನೋಡಿ, ಮೊದಲೇ ಮನೆತನ ಇಷ್ಟೊಂದು ರೋಮಾಂಚನಕಾರಿಯಾಗಿದೆ. ಯಾಕಂತಂದರೆ ಒಂದೇ ಮನೆತನಗಳಲ್ಲಿ ಕುತುಬುದ್ದೀನ್ ಐಬಕ್ ಬಂದ, ಆರಾಮ್ ಶಾ ಆಲಂ ಬಂದ, ಇಲ್ತುಮಶ್ ಬಂದ, ರಜಿಯಾ ಸುಲ್ತಾನ್ ಬಂದರು. ದೆಹಲಿಯನ್ನು ಆಳ್ವಿಕೆ ಮಾಡ್ತಕ್ಕಂಥ ಮೊಟ್ಟ ಮೊದಲ ಮಹಿಳೆ ನೋಡಿ. ಒಬ್ಬ ಮಹಿಳೆಯಾಗಿದ್ದುಕೊಂಡು ಆಡಳಿತ ಮಾಡೋಕ್ಕೆ ಸಲುವಾಗಿ ಅಧಿಕಾರಕ್ಕೆ ಬಂದು ಆಡಳಿತ ಮಾಡೋಕೆ ಆರಂಭ ಮಾಡಿದ್ರು. ಯಾರು? ರಜಿಯಾ ಸುಲ್ತಾನ್. ಆದರೆ ಇವಳು ಮಹಿಳೆಯಾಗಿ ಪುರುಷರಂತೆ ಹೋರಾಟ ಮಾಡ್ತಾಳೆ ಅಂತೇಳಿ ಅವರನ್ನು ತಿರಸ್ಕಾರ ಮಾಡಿದರು. ಇಂಥ ವ್ಯವಸ್ಥೆ ಭಾರತದಲ್ಲಿ ನಡೀತಾ ಇತ್ತು. ಅವರ ಸೋದರರವನ್ನನ್ನು ಕೊಲೆ ಮಾಡಲಿಕ್ಕೆ ಮಾಡಿದ್ರು. ಈ ರಜಿಯಾ ಸುಲ್ತಾನ್ ತನ್ನ ಅಶ್ವಪಡೆ ಮುಖ್ಯಸ್ಥನಾಗಿ ಯಾರು ನೇಮಕ ಮಾಡೋ ಅವನನ್ನು ಮದುವೆ ಆದಳು. ಅದರಿಂದ ವಿರೋಧ ಕಟ್ಕೊಂಡು ಆಳ್ವಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಅದಾದಂದರೆ ಗಿಯಾಸುದ್ದೀನ್ ಬಲ್ಬನ್ ಬಂದ, ನಾಸಿರುದ್ದೀನ್ ಬಲ್ಬನ್ ಬಂದ. ಹೀಗೆ ಒಂದೇ ಮನೆತನದ ಇಷ್ಟೆಲ್ಲ ಆಳ್ವಿಕೆ ಮಾಡ್ತಾ ಹೋದ್ವಿ. ಈ ಒಂದೇ ಮನೆತನ ಕ್ರಿಸ್ತಕ 1206ರಿಂದ 1290ರವರೆಗೆ ಸಂಪೂರ್ಣವಾಗಿ ಆಳ್ವಿಕೆ ಮಾಡತೊಡಗಿದ್ರು. ಹೀಗೆ ಒಂದು ವ್ಯವಸ್ಥೆ ಇಲ್ಲಿ ಅಂತಂದರೆ ಈ ಮಧ್ಯಯುಗನ ಭಾರತ ಇತಿಹಾಸದಲ್ಲಿ ನೋಡ್ತಾ ಹೋಗ್ತೀವಿ. ಮುಂದೆ ಖಿಲ್ಜಿ ಸಂತತಿ ನೋಡೋಣ, ತುಘಲಕ್ ಸಂತತಿ ನೋಡೋಣ, ಸಯ್ಯದ್ ಸಂತತಿ ನೋಡೋಣ, ಲೂದಿ ಸಂತತಿ ನೋಡೋಣ. ಹೀಗೆ ಸಂಪೂರ್ಣ ಒಂದು ವ್ಯವಸ್ಥೆನ ಮುಂದಿನ ಒಂದು ತರಗತಿ ನೋಡೋಣ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಪ್ರೀತಿಯ ಒಂದು ವ್ಯವಸ್ಥೆಯನ್ನು ನಮ್ಗೆ ಹಂಚ್ಕೊಳ್ರಿ.
ಯಾಕಂತಂದರೆ ಪ್ರಸ್ತುತ ದಿನಮಾನಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಇದೆ. ನಮ್ಮನ್ನು ಬೆಳೆಸ್ರಿ, ನಾವು ಯಾವಾಗಲೂ ನಿಮಗೋಸ್ಕರ ಚಿರಋಣಿಯಾಗಿರುತ್ತೇವೆ ಅಂತೇಳಿ ಇವತ್ತಿನ ಒಂದು ಅಧ್ಯಾಯವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಒಂದು ತರಗತಿಯಲ್ಲಿ ಈ ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಯ್ಯದ್ ಸಂತತಿ, ಲೂದಿ ಸಂತತಿ ಸಂಪೂರ್ಣವಾಗಿ ವಿಷಯವನ್ನು ನೋಡೋಣ. ಥ್ಯಾಂಕ್ ಯು.